ಚರಣ ಏನಪ್ಪ ಅಂತ ಹೇಳಿದ್ರೆ ನನಗಿಂದ ಪ್ರಿಯವಾದ ವಿಷಯವನ್ನು ಹೇಳುವಂಥದ್ದು ವಾಣಿ ಮಾತ್ರ ಪರಿಶುದ್ಧವಾಗಿದೆ. ವ್ಯವಹಾರಿಕರೊಳಗೆ ಹೆಣ್ಮಕ್ಳಾಗಲಿ ಹೆಣ್ಮಕ್ಕಳಾಗಲಿ ಎಲ್ಲರೂ ಬಹು ಕಷ್ಟಗಳನ್ನು ಮಾತಾಡಿದ್ದಾರೆ. ಊರುಗಾಳ ಶಾಂತವಾಗುತ್ತದೆ. ಶಬ್ದಗಳು ಅಪಶಬ್ದಗಳಲ್ಲ. ಇದು ವಾಣಿ ತಪಸ್ಸು. ಪರಮಾತ್ಮನ ವಾಣಿಯೊಳಗ ಪದ ಅದಾನು ಅಂದಾಗ ಈ ಯಾವ ಶಬ್ದಗಳು ವಾಕ್ಯಗಳು ಪ್ರಯೋಜನ ಮಾಡ್ತೀವಿ ನಾವು ಎಲ್ಲರಿಗೂ ಆನಂದ ಆಗುವಂತೆ ಮಾತುಗಳನ್ನು ಮಾತಾಡ. ಆಮೇಲೆ ಏನು ಅಂತ ಹೇಳಿದ್ರೆ ಇದು ಧ್ಯೇಯ. ನನಗಿಂದ ಪ್ರಿಯವಾದ ವಿಷಯವನ್ನು 60 ವರ್ಷ ಕರು ಮುಗುವಂತೆ ಅಲ್ವಾ? ಈ ಮರವಾದ್ರೂ ಕೂಡ ಇದಕ್ಕೆ ಅಧಿಷ್ಠಾನವಾಗಿ ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತ ಕೇಳಿದ್ರೆ ಇದು ಈ ಯಾವ ದೇಹ ಅನ್ನತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇದು ಹೋಗೋದು ಯಾವಾಗ ಹೋಗ್ತಿಲ್ಲ. ಬಹಳ ಪ್ರೀತಿ ಅನ್ನತಕ್ಕಂಥದ್ದು ಇರಬೇಕು. ತನಗಿಂದ ಪ್ರಿಯವಾದ ವಿಷಯವಂತೆ ತಾನು ಬ್ರಹ್ಮದಿಂದ ಅಭಿನ್ನವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ತನ್ನ ಮೇಲೆ ಪ್ರೀತಿ ಅನ್ನತಕ್ಕಂಥದ್ದು. ಇಲ್ಲಿ ಯಾರ ಪ್ರೀತಿ ಇಡ್ತಾರೋ ಅವರು ಯಾವಾಗಲೂ ಆನಂದವಾಗಿ ಇರ್ತಾರೆ. ಅವರಿಗೆ ದುಃಖ ಅನ್ನುವಂಥದ್ದು ಯಾವ ಕಾಲಕ್ಕೂ. ಅದಕ್ಕಾಗಿ ಜಗತ್ತಿನ ಜನರು ಬೇರೆ 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 ಪದಾರ್ಥಗಳಲ್ಲಿ ಪ್ರೀತಿಯಲ್ಲಿ ಕೆಲವರು ಭೂಮಿ ಮೇಲೆ ಪ್ರೀತಿ ಭೂಮಿ ಬೇಕು. ಈಗ ಕನ್ಯಾ ಕೊಡಕ್ಕೆ ಬಂದವ್ರು ಏನು ಮಾಡ್ತಾರೆ ಅಂದರೆ ಭೂಮಿ ನೋಡ್ತಾರೆ. ಭೂಮಿ 10 ಎಕರೆ 20 ಎಕರೆ ಮೊದಲಿನ ಕಾಲ ಈಗಿನ ಕಾಲ ಅಲ್ಲಿ ಮೊದಲು ಹೆಚ್ಚು ಭೂಮಿ ಇದ್ದು ಏನಪ್ಪ ಅಂದ್ರೆ ಏನು ಕೇಳೋದು ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಬೇಕಾದಷ್ಟು ಭೂಮಿ ಇದ್ರೂ ಕೂಡ ಅವ ಕಲೀಲಿಕ್ಕಂದ್ರೆ ಯಾರು ಕಲ್ತು ನೌಕರಿ ಮಾಡ್ತಿರ್ತಾರೋ ಆ ನೌಕರಿ ಮಾಡೋವರನ್ನು ನಾವು ಮಾಡ್ಕೊಳ್ಳ ಸುಖವಾಗಿ ಇರುತ್ತೀವಿ ಅಂತ. ಬಿಸಿಲು ಮಾರಿ ಕಾಣಂಗಿಲ್ಲ. ಬಿಸಿಲು ಮಾರಿ ಕಾಣಂಗಿಲ್ಲ ಅಂದ್ರಿಪ್ಪ ಮನೆ ಒಳಗೆ ಕುಂತು ರೋಗಕ್ಕೆ ಹೇಳಿ ಕಳ್ಸಂಗಿಲ್ಲ. ರೋಗ ತಾವ ಬರ್ತಾವ. ದಿವಸ ಈ ದೇಹಕ್ಕೆ ಬಿಸಿಲು ಬಡಿಬೇಕು, ಗಾಳಿ ಬಡಿಬೇಕು, ವ್ಯವಹಾರ ಅನ್ನುವಂಥದ್ದು ಪರಿಶುದ್ಧವಾಗಿರಬೇಕು. ಅದಕ್ಕಾಗಿ ಈ ಪ್ರಕಾರವಾಗಿ ಇದು ಮುಖ್ಯ ಅದ. ಇವತ್ತ ಏನು ಅಂತ ಹೇಳ್ತಿದ್ರೆ ನಮ್ಮ ಪ್ರೀತಿ MLA ಅವರು ಶಿಷ್ಯರು ಅವರು ಬಂದು ಪದ ಅಮೂಲ್ಯವಾದ ವಾಕ್ಯಗಳನ್ನು ಪರಿಚಯ ಮಾಡುವ ಅವರ ತಂದೆಯವರು ನಮ್ಮ ಜೊತೆ ಇವರನ್ನ ಏನು ಫೋಟೋದಾಗ ನೋಡ್ತಿದ್ವಿ. ಈಗ ಪ್ರತ್ಯಕ್ಷವಾಗಿ ಅವರ ಬಂದು ಏನು ಮಾಡಿರ್ತಾರೆ ಸಂತೋಷ. ಆ ಮನೆತನ ಅನ್ನುವಂಥದ್ದು ಯಾವಾಗಲೂ ಕೂಡ ಒಳ್ಳೆಯ ಏನು ಅಂತೇಳಿ ಇವತ್ತು ಬಂದು ಬಹಳ ಭಕ್ತಿಯಿಂದ ನಮ್ಮ ತಂದೆಯವರು ಏನು ಮಾಡ್ಯಾರ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಅವರ ವಿಶ್ವಾಸನ ಕೊಡುವಂಥದ್ದು. ಅದಕ್ಕಾಗಿ ಏನಪ್ಪ ಅಂದ್ರೆ ಅವರಿಗೆ ಜಗದ್ಗುರು ಶಿವಾನಂದ ಪೂರು ಮತ್ತು ಏನು ಪರ್ಗ ಪೂರ್ಣಾನಂದ ಪೂರು ಅವರಿಗೆಲ್ಲ ಆಯುರ ಆರೋಗ್ಯ ಭೋಗ ಮೋಕ್ಷಗಳನ್ನು ಕೊಟ್ಟು ರಕ್ಷಣಾ ಮಾಡಲಿ ಅಂತ ಈ ಮಾತನ್ನು ಹೇಳಿ ಈಗ ಏನು ಅಂತ ಹೇಳ್ತೀರ ತನಗಿಂದ ಪ್ರಿಯವಾದ ಎಲ್ಲ ಜಗತ್ತಿನಲ್ಲಿ ಏನು ಮಾಡ್ತಾವಪ್ಪ ಪ್ರಿಯ ಪದಾರ್ಥಗಳು
ಪ್ರಿಯ ಪ್ರಿಯತರ ಪ್ರಿಯತಮ. ಪ್ರಿಯ ಅಂದೇನಪ್ಪ ಮಗ ಮತ್ತು ಮಗನ ಇಬ್ಬರು ಕೂಡಿ ಒಂದೇ ರೂಮದೊಳಗ ಭಾಳ ಪ್ರಿಯ. ಮಗ ಏನು ಮಾಡಿದ ಅಂದ್ರೆ ಗೆಳೆಯನ್ನ ಕರ್ಕೊಂಡು ಬಂದು ಅಂದ ಕೂಡಲೇ ಭಾಳ ಸಂತೋಷ ಆಗ್ತಾಯಿ ಯಾರಿಲ್ಲ ಅಂತೇಳಿ ಅವನು ಮಗನ ಹತ್ರ ತಿಳ್ಕೊಂಡು ಅವ್ರಿಗೆಲ್ಲ ಪಾಲನ ಪೋಷಣೆ ಮಾಡಿ ಆಗಿ ಒಂದು ಹೋಗುವಾಗ ಪ್ರೀತಿ ಅರ್ಥ ಮಾಡಿದ್ರಪ್ಪ ಏನು ಗೆಳೆಯನಿಗೆ ಪ್ರಿಯತರ ಅಂದ್ರೆ ವಿಶೇಷ ಪ್ರೀತಿಯಲ್ಲಿ ತನ್ನ ಮಗನ ಮೇಲೆ ಒಳಗೆ ಕರೆಲ್ಲ ಏನು ಮಾಡ್ತಾರಪ್ಪ ಏನಾದರೂ ಹೇಳಬೇಕಲ್ಲ ತಾಯಿ ತಂದೆ ಮಗನ ಮೇಲೆ ಪ್ರಿಯತರ ತಮ್ಮ ಮೇಲೆ ಪ್ರಿಯತಮ ಅಂತ. ಯಾವ ಗೆಳೆಯನಕ್ಕಿಂತಲೂ ಮಗನಕ್ಕಿಂತಲೂ ಹೆಚ್ಚಿನ ಪ್ರೀತಿಯಲ್ಲಿ ಇಟ್ಟದ್ರೆ ತಮ್ಮ ಮೇಲೆ ಐತಿ. ಮಗ ಆಗಲಿ ಸ್ವತಿಯಾಗಲಿ ಅನುಕೂಲವಾಗಿ ನಡ್ಕೊಂಡ್ರೆ ಮಾತ್ರ ಅವ್ರ ಮ್ಯಾಲ ಪ್ರೀತಿ. ಪ್ರತಿಕೂಲ ಆದರೂ ಅಂದಿರ್ತಾರೆ ಮುಂದೆ ಆದರೂ ಕೂಡ ಮಾತಾಡ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತಂದ್ರೆ ಒಂದು ದೇಹವನ್ನು ಮತ್ತೊಂದು ದೇಹ ಇದು ಪ್ರೀತಿ ಮಾಡುವಂಥಲ್ಲ. ಸಕಲ ಎಲ್ಲ ದೇಹಗಳನ್ನತಕ್ಕಂಥವು ನಾಚಿಬಿಡುವ ದೈಹತೆ ಅನೇನನ್ನಿತಿ. ಈ ಯಾವ ದೇಹ ಅನ್ನತಕ್ಕಂಥದ್ದೆಲ್ಲ ಪುಟ್ಟ ಪೂಜೆ ಆಗುವಂತ ಈ ದೇಹದ ಒಳಭಾಗದಲ್ಲಿ ಹೊರಗ ಎಲ್ಲ ಕಡೆ ಕೂಡಿರ್ತಕ್ಕಂಥ ಯಾವ ಚೇತನ ಪರಬ್ರಹ್ಮ ಬರ್ತವ. ಆ ಪರಬ್ರಹ್ಮ ಸ್ವರೂಪಕ್ಕೆ ಮಾತ್ರ ಪದ ಅದಕ್ಕೆ ಏನು ಹಾನಿ ಇಲ್ಲ.